ಜಗತ್ತಿನ ತೈಲ ಮಾರುಕಟ್ಟೆಯಲ್ಲಿ ಏರಿಳಿತವಾಗಲು ಹಲವು ಕಾರಣಗಳಿರಬಹುದು. ಆದರೆ ಆ ಎಲ್ಲ ಕಾರಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಭೌಗೋಳಿಕವಾಗಿ ಅತಿ ಸೂಕ್ಷ್ಮವಾದದ್ದು ಅಂದರೆ ಅದುವೇ ಈ ಹೊರ್ಮುಜ್ ಜಲಸಂಧಿ, ಸ್ಟ್ರೈಟ್ ಆಫ್ ಹಾರ್ಮಸ್. ವಿಶ್ವದ ಒಟ್ಟು ತೈಲ ವ್ಯಾಪಾರದ ಸುಮಾರು 25% ಭಾಗ ಈ ಕಿರಿದಾದ ಸಮುದ್ರ ಮಾರ್ಗದ ಮೂಲಕವೇ ಸಾಗತ್ತೆ. ಹಾಗಾಗಿಯೇ ಇದನ್ನ ಜಗತ್ತಿನ ಆರ್ಥಿಕ ಗ್ಲೋಬಲ್ ಎಕನಾಮಿಕ್ ಚೋಕ್ ಪಾಯಿಂಟ್ ಅಂದರೆ ಕಂಠಪಾಶ ಅಂತ ಕರೀತಾರೆ. ಇಲ್ಲಿ ಏನಾದರೂ ಅಡೆತಡೆಯಾದರೆ ಜಾಗತಿಕ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಪೆಟ್ರೋಲ್ ಬೆಲೆ ಏರಿಕೆಗೆ ಒಂದು ದೊಡ್ಡ ಕಾರಣವೂ ಆಗತ್ತೆ. ಅಲ್ಲದೆ ಈ ಹೋರ್ಮುಜ್ ಜಲಸಂಧಿ ಕೇವಲ ತೈಲ ಮಾರ್ಗ ಮಾತ್ರವಲ್ಲ, ಇದು ಇಂದಿನ ಆಧುನಿಕ ಯುದ್ಧ ತಂತ್ರದ ಅಖಾಡವೂ ಹೌದು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ, ಕೆಂಪು ಸಮುದ್ರದಲ್ಲಿ ನಡೆಯುತ್ತಿರುವ ದಾಳಿಗಳನ್ನು ಗಮನಿಸಿದರೆ ಈ ಜಲಸಂಧಿಯ ಮಹತ್ವ ಮತ್ತಷ್ಟು ಹೆಚ್ಚಾಗತ್ತೆ. ಆದರೆ ಇವತ್ತಿನ ಈ ಜಾಗತಿಕ ರಾಜಕೀಯದ ಕೇಂದ್ರ ಬಿಂದುವಾಗಿರುವ ಈ ಜಲಸಂಧಿಗೂ ನಮ್ಮ ವೈದಿಕ ಕಾಲದ ಸಂಸ್ಕೃತಕ್ಕೂ ಒಂದು ಆಳವಾದ ನಂಟಿದೆ ಅಂದರೆ ನೀವು ನಂಬ್ತೀರಾ? ಹೋರ್ಮುಜ್ ಎನ್ನುವ ಈ ಹೆಸರೇ ಸಂಸ್ಕೃತದ ಅಸುರ ಮೇಧ ಎನ್ನುವ ಪದದಿಂದ ಬಂದಿದೆ ಎಂಬುದು ಭಾಷಾ ಶಾಸ್ತ್ರಜ್ಞರ ಅಭಿಪ್ರಾಯ. ಅಂದು ಭಾರತೀಯ ವ್ಯಾಪಾರಿಗಳು ಈ ಮಾರ್ಗದ ಮೂಲಕವೇ ಮೆಸೊಪೊಟೋಮಿಯಾದವರೆಗೆ ತಮ್ಮ ವ್ಯಾಪಾರ ವಹಿವಾಟನ್ನು ವಿಸ್ತರಿಸಿದರು. ಹಾಗಿದ್ರೆ ವೈದಿಕ ಕಾಲದ ಪುರಾಣಗಳಲ್ಲಿ ಈ ಪ್ರದೇಶವನ್ನ ಏನಂತ ಕರೀತಿದ್ರು? ಅಂದು ಭಾರತದ ವ್ಯಾಪಾರ ಎಷ್ಟರ ಮಟ್ಟಿಗೆ ವಿಸ್ತಾರವಾಗಿತ್ತು ಮತ್ತು ಪರ್ಷಿಯನ್ ದೇವರಾದ ಅಹುರಾ ಮಜ್ದ ಪದಕ್ಕೂ ಸಂಸ್ಕೃತಕ್ಕೂ ಇರುವ ಆ ರೋಚಕ ಸಂಬಂಧವೇನು?